ಯಾರಿಗೆ ನಮ್ಮ ಪ್ರಾಡಕ್ಟ್ನ ಕೊಡಿ, 5 ವರ್ಷದ ಮೇಲ್ಪಟ್ಟವ್ರಿಗೆ ನಮ್ಮ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿ, ಮಕ್ಕಳಿಗೆ ಸಜೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಎರಡನೇದು, ನಮ್ಮ ಪ್ರಾಡಕ್ಟ್ ಯಾವುದೇ ಪ್ರಾಡಕ್ಟ್ನ ಇರ್ಬೋದು ಡಯಾಲಿಸಿಸ್ ಹೋಗೋರಿಗೆ ಕೊಡಬಾರ್ದು. ಡಯಾಲಿಸಿಸ್ ಪೇಷಂಟ್ಗಳಿಗೆ ನಮ್ಮ ಪ್ರಾಡಕ್ಟು ಕೊಡಬಾರ್ದು. ಅಲ್ಲ ನಿಲ್ಲಿಸ್ಬೋದು ನೋಡಿ. ಕೆಲವರು ಏನು ಗೊತ್ತಾ, ನಾವು ಯಾಕೆ ಹೇಳ್ತೀವಿ, ನಿಮ್ಮ ಸೇಫರ್ ಸೈಡ್ ಇರ್ತೀವಿ. ಈಗ ನನ್ನ ಮಗಳು 1 ವರ್ಷ 8 ತಿಂಗಳು ವೀಪಲ್ಸ್ ಇಲ್ದಲ್ಲ ಡೈಲಿ ಊಟ ಮಾಡೋರು ಗೊತ್ತಾ. ವೀಪಲ್ಸ್ ಟೇಸ್ಟ್ 1 ದಿವಸ ತೋರಿಸ್ಬಿಟ್ಟಿದ್ದೀನಿ. ಪ್ರತಿ ದಿವಸ ವೀಪಲ್ಸ್ ಬೇಕಾ, ಜ್ಯೂಸ್ ನೋಡ್ತಾಳೆ ನನಗೆ ಬೇಕು ಅಂತ. ನನ್ನ ಬೇರೆ ಇದೆ, ನಾನು ಕೊಡಿಸ್ತಿದ್ದೀನಿ. ನಾನು ನಿಮಗೆ ಪಾಠ ಮಾಡೋಂಗಿಲ್ಲ, ಯಾಕಂದ್ರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಅಲ್ಲಿ ಹಾಕಿದ್ರೆ 5 ವರ್ಷದ ಮೇಲೆ ಹಾಕಬೇಕು ಅಂತ ಕೊಡ್ಬೇಕು ಅಂತ. 3 ವರ್ಷದ ಮಗುಗೆ ಅಂಗವಿಕಲ ಇದ್ದು, ಅದೇ ಅಂಗವಿಕಲ ಚಂದ್ರಪಟ್ಟಣ ಕೊಟ್ಟಿದ್ವಿ, ಆಗ್ಬೇಕಾಗಿದೆ, ಚೆನ್ನಾಗಿದೆ. ವೆರಿ ಗುಡ್. ಅಲ್ಲದೆ ನಿಮ್ಮ ಧೈರ್ಯದ ಮೇಲ್ಗಡೆ ನೀವು ಯಾವ ಧೈರ್ಯದ ಮೇಲ್ಗಡೆ ನೀವು ಕೊಡ್ಬೋದು. ಈಗ ಯಾಕೆ 5 ವರ್ಷದ ಒಳಗಡೆ ಕೊಡಬಾರ್ದು ಅಂತ ಹೇಳ್ತೀವಿ, ಮಕ್ಕಳು 2 ವರ್ಷ 3 ವರ್ಷ ಹಾಲು ಕುಡಿತಿರ್ತಾರೆ, ಹೌದಾ. ಅವ್ರಿಗೆ ಇನ್ನು ಇಮ್ಯುನಿಟಿ ಆಯುರ್ವೇದನ ಜೀರ್ಣ ಮಾಡೋ ಶಕ್ತಿ ಇರೋದಿಲ್ಲ. ಆ ಸೆಲ್ಸ್ ಅವ್ರಿಗೆ ನಮಗೆ ಗೊತ್ತಾ ಸೆಲ್ಸ್ ಆಕ್ಟಿವ್ ಆಗ್ತವೆ, ಅವ್ರ ಶಕ್ತಿ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಯಾಕೆ ರಿಸ್ಕು? ಸರಿನಾ? ಅದರಲ್ಲಿ ಡಯಾಲಿಸಿಸ್ ಪೇಷಂಟಿಗೆ ಕೊಡಬೇಡಿ ಅಂತ ಹೇಳ್ತೇನೆ, ಕರೆಕ್ಟಾ? ಡಯಾಲಿಸಿಸ್ ಪೇಷಂಟಿಗೆ ಯಾಕೆ ಗೊತ್ತಾ, ಕಿಡ್ನಿ ಆಲ್ರೆಡಿ ಫೇಲ್ಯೂರ್ ಆಗಿದೆ, ಆಯ್ತಾ. ಡಾಕ್ಟರ್ ಕೈಲೇ ಆಗಲ್ಲ. ಯಾರೋ 100ರಲ್ಲಿ ಒಬ್ರಿಗೆ ನಮ್ಮ ಪ್ರಾಡಕ್ಟ್ ಕೊಟ್ಟು ಸಕ್ಸಸ್ ಆಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಅದು ನೀವು ಕೊಡಬೇಕು. ಡಯಾಲಿಸಿಸ್ ಪೇಷಂಟ್ ಭಾಳ ಜನ ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ಪ್ರಾಡಕ್ಟ್ನ ನಾಡು ಅಲ್ಲುತ್ತೆ ಕಾಡು ಬಾ ಅಂತ ಅಂತೇಳಿ ಪ್ರಾಡಕ್ಟ್ ಕೊಡ್ತಾರೆ. ನಮಗೆ ಹೆಸರು ಬಂದ್ರೆ ಸಾಕು, ಐಡಿ ಆದ್ರೆ ಸಾಕು. ಈ ಲೀಸ್ಟ್ ಕಳಿಸ್ತೀನಿ ಸರ್, ಈ ಲೀಸ್ಟ್ ಇದೆಯಲ್ಲ ನಿಮಗೆ ಕಳಿಸ್ತೀನಿ, ಓಕೆನಾ? ಇದೆಯಲ್ಲ ತಗೋ ಕಳಿಸಿದ್ರೆ ಒಂದ್ಸರಿ ಇದೆ, ನೀವು ಶೇರ್ ಮಾಡಿ ಓಕೆನಾ? ಸರಿ ಆಯ್ತು, 1 ನಿಮಿಷ ಕಳ್ಸೋಣಂತೆ, ಇನ್ನೊಂದ್ಸರಿ ಕಳ್ಸೋಣಂತೆ. ಅರ್ಥ ಆಯ್ತು? ಕಾರ್ಡ್ ಬಾನಂತೆ ನಾಡು ಅನ್ನೋರಿಗೆ ಪ್ರಾಡಕ್ಟ್ ಕೊಡಬಾರದು. ಅಂದ್ರೆ ಬಹಳ ದಿನ ನೋಡ್ತಾರೆ ಗೊತ್ತಾ, ಒಂದು 70-80 ವರ್ಷ ದಾಟಿರೋರಿಗೆ ಹೋಮ್ ಕಾಪು, ಇಮ್ಯುನಿಟಿ ಕಾಪು, ಕಾರ್ಡಿಯೋ ಕಾಪು ಎಲ್ಲ ಇದಾಗ ಪ್ರಾಡಕ್ಟ್ ಕೊಟ್ಬಿಡ್ತಾರೆ. ಎಫೆಕ್ಟ್ ಏನಾಗಲ್ಲ. ಏನಾಗುತ್ತೆ ಗೊತ್ತಾ, ನೀರು ಚೆನ್ನಾಗಿ ಕುಡಿಬೇಕು. ನಮ್ಮ ಪ್ರಾಡಕ್ಟ್ ಯಾರಿಗೆ ಕೊಟ್ರಿ ನೀವು ಅವ್ರಿಗೆ ಹೇಳ್ಬೇಕು, ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ಬೇಕು. ಸ್ವಲ್ಪ ಆಯುರ್ವೇದ ಹೀಟ್ ಗೊತ್ತಿಲ್ಲ, ಬಾಡಿ ಹೀಟ್ ಆಗುತ್ತೆ, ಹೌದಾ. ಆ ಸಂದರ್ಭದಲ್ಲಿ ಏನಾಗುತ್ತೆ, BP ಏರುಪೇರ್ ಆಗೋದು, ಶುಗರ್ ಇದ್ರೆ ಏರುಪೇರ್ ಆಗೋದು, ಮತ್ತೆ ಇದೆಲ್ಲ ಆಗ್ತಿರುತ್ತೆ. ಅದಕ್ಕೆ 4-5 ಪ್ರಾಡಕ್ಟ್ ಒಂದೇ ಸರಿ ಕೊಡಬಾರ್ದು. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಕೊಡಿ, ಅದಕ್ಕೆ ಮತ್ತೊಂದು ಕೊಡಿ. ಹಾರ್ಟ್ ಪ್ರಾಬ್ಲಮ್ ಇದೆ, ಕಾಲು ನೋವಿದೆ, ಶುಗರ್ ಇದೆ, BP ಇದೆ, ಥೈರಾಯ್ಡ್ ಇದೆ, ಕೊಟ್ಬಿಟ್ರೆ ಎಲ್ಲ ಒಂದು 30 ಪ್ರಾಡಕ್ಟ್ ಕುಡಿಲಿಕ್ಕೆ ಇದು ಮಾಡಿದೀವಿ, ಮಾಡಬಾರ್ದು ಅಂತ ನಮ್ಗೆ ಹೇಳೋದು, ಸರಿನಾ? ನೆಕ್ಸ್ಟ್ ಅಡಿಕ್ಟೋಕಾಪ್, ಓಕೆ, ಅಡಿಕಾಪ್ ಅಂತ, ಓಕೆ. ಈ ಒಂದು ಕಾಫ್ ಇರುತ್ತಲ್ಲ, ಕಫ ಕಮ್ಮಿ ಮಾಡ್ಲಿಕ್ಕೆ, ಅರ್ಥಮಾಗಿ ಆಯ್ತಾ. ಕಾಫ್ ಮಕ್ಕಳಿಗೆ 5 ml, ದೊಡ್ಡವ್ರಿಗೆ 10 ml. ಮಕ್ಕಳಿಗೆ 5 ml, ದೊಡ್ಡವ್ರಿಗೆ 10 ml. ವ್ಯಕ್ತಿ ನೀವು 4-5 ಪ್ರಾಡಕ್ಟ್ ಯೂಸ್ ಮಾಡ್ಬೋದು, ಬಟ್ ಆದ್ರೆ ಆಲ್ಟರ್ನೇಟ್ ಮಾಡ್ಕೋಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಯಾವ ಪ್ರಾಡಕ್ಟ್ ಕುಡಿಬೇಕು, ಊಟ ಆದ್ಮೇಲೆ ಯಾವ ಪ್ರಾಡಕ್ಟ್ ಕುಡಿಬೇಕು. ನಮ್ಮಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ಪ್ರಾಡಕ್ಟ್ನು ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆ, ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆ, ಬೆಳಿಗ್ಗೆ ಊಟಕ್ಕಿಂತ ಮುಂಚೆ, ನೈಟ್ ಊಟ ಆದ್ಮೇಲೆ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಸಮಸ್ಯೆ ಸಿಗುತ್ತೆ, ಇವತ್ತು ಕ್ಲಿಯರಿಟಿ ಸಿಗುತ್ತೆ, ಓಕೆನಾ? ಯಾವ ಪ್ರಾಡಕ್ಟ್ ಕೊಡಬೇಕು, ಯಾವ ಪ್ರಾಡಕ್ಟ್ ಕೊಡಬಾರ್ದು, ಯಾವ ಪ್ರಾಡಕ್ಟ್ ಊಟ ಆದ್ಮೇಲೆ ಕೊಡ್ಬೋದು ಅಂತ ನಾನು ನಿಮ್ಗೆ, ಓಕೆನಾ? ನೋಡಿ, ಅದೇ ಆ ಕಾಪ್ ಯಾವಾಗ ಕುಡಿಬೇಕು. ಕಾಪ್ ನೀವು ಊಟಕ್ಕಿಂತ ಮುಂಚೆನೋ, ಮಧ್ಯಾಹ್ನ ಯಾವಾಗಾದ್ರೂ ಕುಡಿಸ್ಬೋದು, ಅದಕ್ಕೇನು ಟೈಮಿಂಗ್ಸ್ ಇಲ್ಲ, ಇದಿಲ್ಲ, ಓಕೆನಾ? ಕೆಮ್ಮ ಇದ್ದಾಗ ಆದ್ರೆ ಮಗು ಕೆಮ್ತಿದ್ಯಾ ಕುಡಿಸ್ಬೋದು, ನೀವು ಕೆಮ್ತಿದ್ರೆ ಅವಾಗ ಒಂದು ಸ್ವಲ್ಪ ಕುಡಿಬೋದು, ಸರಿನಾ? 80 ವರ್ಷ ಆಗಿದೆ ಅವ್ರಿಗೆ, ಕೊಟ್ಟಿದ್ದೀವಿ, ಸ್ವಲ್ಪ ಕಡಿಮೆ ಆಗ್ತಿದೆ. ಅವ್ರಿಗೆ ಎಷ್ಟು ದಿನ ಅಂತ ಕೊಡೋದು ಸರ್? ಅಲ್ಲೇ ನೋಡಿ, 80 ವರ್ಷ ಬರೀ ಕಾಫ್ ಕೊಟ್ಟಿರೋದು. ಇಮ್ಯುನಿಟಿ ಕಾಪು ಏನಾಗಿತ್ತು ಅವ್ರಿಗೆ? ಕಡಿಮೆ ಆಗಿದೆ ಸರ್. ಇಲ್ಲಿ ಏನಾಗಿತ್ತು ಅವ್ರಿಗೆ? ಹುಟ್ಟದಾಗಿಂದಲೂ ಕಫ ಬರ್ತಾನೆ ಇತ್ತು, ಕೆಟ್ಟನೇ ಇದ್ರು ಕಫ ಬರ್ತಾನೆ ಇತ್ತು. ಅವ್ರಿಗೆ 1-1.5 ತಿಂಗಳಿಂದ ಕೊಡ್ತಾ ಇದೀವಿ. ಇನ್ನೆಷ್ಟು ದಿನ ತಗೋಬೇಕು, ಇನ್ನೆಷ್ಟು ದಿನ ತಗೋಬೇಕು? ಆಯ್ತು, ಅದಕ್ಕೂ ಉತ್ತರ ಕೊಡ್ತೀನಿ ನೋಡಿ. ನಮ್ಮ ಅಂಥವ್ರಿಗೆ ಏನ್ ಮಾಡ್ಬೇಕು, ಅಲರ್ಜಿ ಕಾಪು ಆಡ್ ಮಾಡ್ಬೇಕು. ಡಸ್ಟ್ ಅಲರ್ಜಿಯಿಂದ ಅವ್ರಿಗೆ ಟಾಕ್ಸಿನ್ ಅವ್ರಿಗೆ ಅಲರ್ಜಿ ಆಗ್ತಿರುತ್ತೆ, ಕಫ ಬರ್ತಿರುತ್ತೆ. ಆಮೇಲೆ ಜೊತೆಗೆ ಹ್ಯಾಬಿಟ್ಸ್ ಇದ್ರೆ, ಬೀಡಿ ಸಿಗರೇಟ್ ಹತ್ರ ಹ್ಯಾಬಿಟ್ಸ್ ಇದ್ರೆ ಬಿಡಿಸ್ಬೇಕು.
ಆಯ್ತಾ. ಆಮೇಲೆ ತುಳಸಿ ಕೊಡ್ಬೋದಲ್ಲ, ಬೆಳಗಿನ ಜಾವ ಪ್ರತಿ ದಿವಸ ಎರಡು ಅಡಿ ಹಾಕೊಂಡು ಬಾರ್ಲಿಂಗ್ ತುಳಸಿ ಕುಡಿಯಿರಿ ಸರ್ ಅಂತ ಹೇಳ್ಬೇಕು. ಆಯ್ತಾ. ಈ ತರ ಆಲ್ಟರ್ನೇಟ್ ಮಾಡ್ಕೋಬೇಕು. ಆಯ್ತಾ. 3 ತಿಂಗಳು ಹೇಳಿ. ನಮ್ಮ ಪ್ರಾಡಕ್ಟ್ ಎಲ್ಲ ಅಷ್ಟೇ 3 ತಿಂಗಳಿಗೊಳಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಲೈಫ್ ಲಾಂಗ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ತಗೊಂಡ್ರು ತೊಂದರೆ ಇಲ್ಲ. ನೀವು 3 ತಿಂಗಳು ಹೇಳಿ. ಆಯ್ತಾ. 3 ತಿಂಗಳು 2 ತಿಂಗಳು ಒಳಗಡೆ 2 ತಿಂಗಳು ಆದ್ಮೇಲೆ ನಮ್ಗೆ ಒಳ್ಳೆ ರಿಸಲ್ಟ್ ಬರೋದು. ಬಹಳ ಜನ ಒಂದೇ ತಿಂಗಳಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ನೀವು 1 ತಿಂಗಳಿಗೆ ಹೇಳಿ ಸುಮ್ಮನೆ ನೀವು ಕೆಟ್ಟದ್ದು ತಗೊಂಡ್ಕೋಬೇಡಿ. ನೋಡಿ ನಮ್ಮ ಆಯುರ್ವೇದ 1 ತಿಂಗಳು ನಿಮ್ಮ ಬಾಡಿ ಸೆಟ್ ಆಗುತ್ತೆ, 3 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆಗೋದಲ್ಲ, ನಿಮ್ಗೆ ನೋಡಿ ಫಸ್ಟ್ 1 ತಿಂಗಳು 2 ತಿಂಗಳು ಯೂಸ್ ಮಾಡಿ, ನಿಮಗೆ ಚೆನ್ನಾಗಿ ಅನಿಸ್ತಿದೆಯಾ ಕಂಟಿನ್ಯೂ ಮಾಡಿ. ಚೆನ್ನಾಗಿ ಅನಿಸ್ತಿದೆ 3-4 ತಿಂಗಳು ತಗೊಳ್ಳಿ. ಕರೆಕ್ಟಲ್ಲ ಸರ್? ನಾವು ನೋಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ದಯವಿಟ್ಟು ಅವೆಲ್ಲ ಮಾಡಿಬಿಡಿ. 100% ಗ್ಯಾರಂಟಿ ಕೊಡ್ತೀನಿ. ಕುಡಿದು ಮಕ್ಕಳಾಗುತ್ತೆ. ಹುಡುಗರು ಮಕ್ಕಳಿಗೆ ಇನ್ಯಾಕೆ ಬಹಳ ಕೆಲಸ ಇತ್ತು ನಾವು. ಕರೆಕ್ಟಲ್ಲ ಸರ್? ಇವೆಲ್ಲ ಗ್ಯಾರಂಟಿ ಕೊಡಕ್ ಹೋಗ್ಬೇಡಿ. ನೆಕ್ಸ್ಟ್ ಯಾವುದು ಅಡಿಕಾಪ್ಗಳಿಗೆ ಡ್ರಿಂಕ್ಸ್ ಬಿಡಿಸ್ಲಿಕ್ಕೆ 5ರಿಂದ 10 ಫಸ್ಟ್ ಸ್ಟಾರ್ಟಿಂಗ್ 5-6 ದಿವಸ 5 ಹಾಕ್ಬೇಕು. ಊಟದಲ್ಲಿ, ಕಾಫಿಯಲ್ಲಿ, ಆಮ್ಲೆಟ್ ಅಲ್ಲಿ, ಮಜ್ಜಿಗೆಯಲ್ಲಿ ನೀವೇನೆಲ್ಲ ಹಾಕಿ ಒಟ್ಟೊಳ ಕಳಿಸಿ. ಸರಿನಾ? ನೀರಾಗ ಕೊಡ್ತೀರಾ ಕೊಡಿ. ಆಯ್ತಾ. ಫಸ್ಟ್ 5 days 5 drops 5 ದನಿ. ಯಾಕೆಂದ್ರೆ ಸ್ವಲ್ಪ ಕಹಿ ಬರುತ್ತದೆ. ಇದು ಮುಳುಬದನೆಕಾಯಿ ನೋಡಿದ್ರ, ಅದರಿಂದ ಮಾಡಿರ್ತಾರೆ. ಬ್ರಾಹ್ಮಿ, ಮುಳುಬದನೆಕಾಯಿ, ತುಳಸಿ, ಜಿಂಜರ್ ಎಲ್ಲ ಹಾಕಿದ್ದಾರೆ ಇದ್ರಲ್ಲೂ. ಆಯ್ತಾ. ಇದು ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಆಯ್ತಾ. 5 ದಿವಸ ಆದ್ಮೇಲೆ 10 5 days ಆದ್ಮೇಲೆ ನೋಡಬೇಕು 10 ಬೆಳಿಗ್ಗೆ ರಾತ್ರಿ 2 ಟೈಮ್ ಹಾಕ್ಬೇಕು ಊಟದಲ್ಲಿ. ನ್ಯಾಚುರಲಿ ಅವ್ರಿಗೆ ಮೈಂಡ್ ಸೆಟ್ ಆಗುತ್ತೆ, ಕುಡಿಯೋದು ಬಿಡ್ತಾರೆ. ಇದ್ರ ಜೊತೆಗೆ ನನ್ನ ಹತ್ರ ಒಂದು ಟ್ಯಾಬ್ಲೆಟ್ ಇದೆ, ಡಾಕ್ಟರ್ ಆಯುರ್ವೇದದಿಂದ ತರಿಸಿರೋದು. ಜಲ್ದಿ ರಿಸಲ್ಟ್ ಬರಬೇಕು ಅಂದರೆ ಅದು ಕೂಡ ನಾವು ಟ್ಯಾಬ್ಲೆಟ್ನ ಸೇರಿಸ್ಕೊಡ್ತಾ ಇದ್ದೀವಿ ನಾವೀಗ. ಇದ್ರ ಜೊತೆಗೆ ಡ್ರಾಪ್ಸ್ ಟ್ಯಾಬ್ಲೆಟ್ನ ಸೇರಿಸ್ಕೊಡ್ತಾ ಇದ್ದೀವಿ. 100% 30 ದಿವಸದಲ್ಲಿ ಬಿಡ್ತಾರೆ. 100% ಒಂದು 200-250-300 ಜನಕ್ಕೆ ಕುಡಿಯೋದು ಬಿಡಿಸಿದ್ದೀನಿ ನಾನು. ಕೊಡ್ತೀನಿ, ಅದು ಹೆಸರಿಲ್ಲ ಅಂತ ಎಲ್ಲ ತರಿಸ್ತೀವಿ ನಾವು ಪಂಡಿತಿಂದ. ನಿಮ್ಗೆ ನಾಳೆನೇ ಸಿಗುತ್ತೆ, ಆ ಟ್ಯಾಬ್ಲೆಟ್ ನಮ್ಮ ಕಂಪ್ನಿದಲ್ಲ, ಅದು ಸಿಗುತ್ತೆ. ತರಿಸ್ಕೊಡ್ತೀವಿ, ಹೊರಗಡೆ ಸಿಗುತ್ತದು. ನಮ್ಮ ಒಬ್ಬರು ಡಾಕ್ಟರ್ ಇದ್ದಾರೆ, ನಾನು ನಿಮಗೆ ಸಂತೋಷಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ನೀವು ಲೀಡರ್ಗಳು ನಿಮ್ಗೆ ಯಾರನ್ನ ನನ್ನ ಕೊರಿಯರ್ ಬೇಕಿದ್ರೆ ಬಸ್ಸು ಕೊರಿಯರ್ ವ್ಯವಸ್ಥೆ ಮಾಡಿಸ್ಕೊಳ್ತಾರೆ ಅವ್ರ ಕಡೆಯಿಂದ. ಬಟ್ ನಮ್ಮ ಲೀಡರ್ಗಳಿಗೆ ಒಳ್ಳೇದಾಗುತ್ತಪ್ಪ. ನಮ್ಮ ಲೀಡರ್ ಎಲ್ಲ ಹೋದ್ರೂ ರಿಸಲ್ಟ್ ತಗೊಂಡ್ಬರ್ಬೇಕು. ಅದೇ ರೀತಿ ಕುಡಿಯೋದು ಬಿಡಿಸ್ಬೇಕು. ಭಾಳ ಜನಕ್ಕೆ ಒಳ್ಳೇದು ಮಾಡ್ಬೇಕು ಜನಗಳಿಗೆ. ಕರೆಕ್ಟ್ ಅಲ್ಲ ಸರ್? ಭಾಳ ಜನ ಯೂತ್ಸ್ ಎಲ್ಲ ಇವತ್ತು ಕುಡಿಯೋದಕ್ಕೆ ಅಡಿಕ್ಟ್ ಆಗಿ ಇವತ್ತು ಏನು ಮಾಡ್ತಿದ್ದಾರೆ, ಸಂಸಾರ, ಮಕ್ಕಳು, ಹೆಂಡತಿ ಎಲ್ಲ ಬಿಟ್ಟು ಸಣ್ಣ ವಯಸ್ಸಿಗೆ ಜೀವನ ಕಳ್ಕೊಳ್ತಿದ್ದಾರೆ. ಹೌದಾ? ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ಗಳು ಹೆಣ್ಮಕ್ಳು ಅನುಭವಿಸ್ತಾರೆ. ಕರೆಕ್ಟಾ? ನಮಗದು ಒಳ್ಳೇದಾಗುತ್ತೆ ಅಷ್ಟೇ. ಕರೆಕ್ಟಲ್ಲ ಸರ್? ಗಾಂಜಾನು ಬಿಡಿಸ್ಬೋದು. ಗಾಂಜಾ, ಬಿಡಿ, ಸಿಗರೇಟ್ ಸೇದೋಗೆ ಸ್ಮೋಕರ್ಸ್ಗೂ ಕೊಡ್ಬೋದು, ತೊಂದರೆ ಇಲ್ಲ. ಸ್ಮೋಕರ್ಸ್ಗೂ ಗಾಂಜಾ ಡ್ರಿಂಕ್ಸು ಖಂಡಿತವಾಗ್ಲೂ ಕೊಡ್ಬೋದು ಈ ಒಂದು ಡ್ರಾಪ್ನ. ಅದೇ ರೀತಿ ನಮ್ಮ ಬಿಡಿ ಸಿಗರೇಟ್ ಬಿಡಿಸೋದ್ರ ಜೊತೆಗೆ ನಮ್ಮ ಪೇಸ್ಟ್ ಇದೆ. ಬಹಳ ಜನಕ್ಕೆ ಏನು ಗೊತ್ತಾ, ನಾವು ಸ್ವಂತವಾಗಿ ಬಿಡಬೇಕು ಅಂತ ಹೇಳ್ತಾರೆ ಕೆಲವರು. ಅವ್ರಿಗೆ ಏನು ಮಾಡಬೇಕು, ಈ ಪೇಸ್ಟ್ ಯೂಸ್ ಮಾಡಿ ಆಮೇಲೆ ಚಟ ಬಂದರೆ ಪೇಸ್ಟ್ ತುಟಿಗೆ ಹಚ್ಕೊಂಡಿದ್ದಾರೆ. ಒಂದು 3-4 ದಿವಸ ತುಟಿಗೆ ಹಚ್ಕೊಂಡ್ರೆ ಸಾಕು, ಸಿಗರೇಟ್ ಸೇದಬಾರ್ದು ಅಂತ ಅನ್ಸುತ್ತೆ. ಟ್ವೆಂಟಿ ಬೆನಿಫಿಟ್ಸ್ ಇದಾವೆ ನಮ್ಮ ಪ್ರಾಡಕ್ಟಲ್ಲಿ. ನಿಮಗೆ ಹಿಂಗೆ ಬರ್ತಿರ್ತಾವೆ ನಿಮ್ಗೆ ಒಂದೊಂದೇ ಸರಿ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಅದು ಕಾರ್ಡಿಯೋಕಾಮ್. ನೋಡಿ, ಬಹಳ ಅದ್ಭುತವಾದಂಥ ಪ್ರಾಡಕ್ಟು ಕಾರ್ಡಿಯೋಕಾಮ್. ಅದು 3 months ಮಾಡಬೇಕು. ಬಿಟ್ಟರು 3 months ಕೊಡ್ರಿ, ತೊಂದರೆ ಇಲ್ಲ, ಏನು ಸೈಡ್ ಎಫೆಕ್ಟ್. ಗುಟ್ಕಾ ಪಾನ್ ಮಸಾಲ ಪೇಸ್ಟ್ ಸಾಕು, ನಮ್ಗೆ ಗೊತ್ತಿಲ್ಲ. ದಿನ ಬಿಡು ಅಲ್ಲ ಅವ್ರಿಗೆ. ನೋಡಿ, ಗುಟ್ಕಾ ಪಾನ್ ಬರಕ್ಕೂ ಡ್ರಿಂಕ್ಸ್ ಇವೆಲ್ಲ ಮೈಂಡ್ ಸೆಟ್ ನಾವು ಅಷ್ಟೇ. ನನ್ನ ಮನಸ್ಸಿಗೆ ಬಿಡಬೇಕು ಅಂತಿದ್ರೆ ಏನೋ ಯಾವ ಮೆಡಿಸಿನು ಬೇಕಿಲ್ಲ. ಬಟ್ ಆದರೆ ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಅಷ್ಟೇ. ಈಗ ನಾವು ಇನ್ನೊಂದು ಹೇಳ್ತೀನಿ. ಈಗ ಡ್ರಿಂಕ್ಸ್ ಬಿಡಿಸಿದ್ವಿ ನಾವು ಒಂದು 4-5 ಜನಕ್ಕೆ, ನಮ್ಮೂರಲ್ಲೇ ಬಿಡಿಸಿದ್ದೆ. ಒಂದು 6 ತಿಂಗಳು 8 ತಿಂಗಳು ಬಿಟ್ಟಿದ್ರು.
ಅದಾದ್ಮೇಲೆ ಏನಾಯ್ತು, ಫ್ರೆಂಡ್ಸ್ ಅವರೇ ನಿಮ್ ಗಂಡಸಲ್ಲೇನೋ ಹಂಗೆ ಹಿಂಗೆ ಅಂತ ಅವ್ರಿಗೆ ಮಾತಾಡಿ ಸೆವೆನಪ್ಪರೆಲ್ಲ ಮಿಕ್ಸ್ ಮಾಡಿ ಅದು ಕುಡಿದು ಕಳಿಸಿದ್ದಾರೆ. ಅದಕ್ಕೆ ನಾವು ಹೊಣಿನ ಕರೆಕ್ಟ್ ಅವರ ಫ್ರೆಂಡ್ ಸರ್ಕಲ್ಲು ಅವರ ಒಂದು ವಾತಾವರಣದಿಂದ ಅವ್ರು ಕೆಟ್ಟಿದ್ದಾರೆ. ನಾವು ಬಿಡಿಸಿದೀವ ಮತ್ತೆ ಇನ್ನೊಂದ್ಸಲಿ ಬಿಡಿಸ್ಬೇಕಲ್ವಾ? ಮತ್ತೆ ರೀಪರ್ಚೇಸ್ ಆಗ್ಬೇಕಲ್ಲ ಸಪ್ರೇಟು. ಕುಡಿದ್ರೆಲ್ಲ ಬಿಟ್ಬಿಟ್ರೆ ಮತ್ತೆ ಲೈಫ್ ಲಾಂಗ್ ಕುಡಿತೀವಿ ಒಂದ್ ಸ್ವಲ್ಪ, ಮತ್ ಬರ್ತಾರೆ, ಮತ್ ನಮ್ ಬಿಸ್ನೆಸ್ ಆಗುತ್ತೆ, ಮತ್ ಕುಡಿತಾರೆ, ಮತ್ ಬರ್ತಾರೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಕಾರ್ಡಿಯೋ ಕಾಪ್. ನೋಡಿ ಕಾರ್ಡಿಯೋ ಕಾಪ್ ಏನಿದೆ ಬಹಳ ಅದ್ಭುತವಾದಂತ ಪ್ರಾಡಕ್ಟ್. ಇದರಲ್ಲಿ ಅರ್ಜುನಾಸ್ತ್ರ ಅಂತ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಗೊತ್ತಿಲ್ಲ, ಬಹಳ ಅದ್ಭುತವಾದ ಇಂಗ್ರೀಡಿಯೆಂಟ್ ಅದು ಅರ್ಜುನ ಅಂತ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ ವಾಟ್ ಇಸ್ ದ ಬೆನಿಫಿಟ್ ಆಫ್ ಅರ್ಜುನ ಅಂತ ಹೇಳಿದ್ರೆ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ನರ್ವ್ಸ್ಗೆ ಮತ್ತೆ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ಗೆ ಇವತ್ತು ರಾಮಬಾಣ ಅಂತ ಬರುತ್ತೆ. ಅರ್ಜುನ ಆಯುರ್ವೇದಿಕ್ ಅರ್ಜುನಾಸ್ತ್ರ ಅಂತ ಕರೀತಾರೆ. ಸರಿನಾ? ಈ ಒಂದು ಪ್ರಾಡಕ್ಟ್ ಏನಿದೆ ನಮ್ಮ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ನೋಡಿ, ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ, ರಕ್ತನಾಳದಲ್ಲಿ ಕೊಬ್ಬು ಅಂತ ಕರಿತೀವಿ. ಯಾವಾಗ ಟ್ರೈಗ್ಲಿಸರೈಡ್ಸ್ ಬಾಡಿಯಲ್ಲಿ ನಮ್ಮ ಹಾರ್ಟ್ ಅಲ್ಲಿ ಇರ್ತಕ್ಕಂಥ ಅಪಿಧಮನಿ ಅಪಧಮನಿ ಒಂದ್ ಕಡೆಯಿಂದ ಬ್ಲಡ್ ಹೋಗ್ತಾ ಇರುತ್ತೆ, ಒಂದ್ ಕಡೆಯಿಂದ ಬ್ಲಡ್ ಬರ್ತಾ ಇರುತ್ತೆ. 3 ವರ್ಷದಿಂದ ಏನ್ ಮಾಡುತ್ತಿದ್ದು ನಮ್ಗೆ ಡೆಪಾಸಿಟ್ ಆಗಿ 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 ನಮ್ಮ ಹಾರ್ಟ್ ಅಲ್ಲಿ ಡೆಪಾಸಿಟ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಹಾರ್ಟ್ ಅಟ್ಯಾಕ್ ಅಂದ್ರೆ ಯಾವಾಗೋ ಮಧ್ಯಾಹ್ನ ಯಾವಾಗೋ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿಲ್ಲ. ರಾತ್ರಿ ಬಹಳ ಚೆನ್ನಾಗಿದ್ದ, ಬೆಳಿಗ್ಗೆ ಮೋಷನ್ ಹೋದ ಹಾರ್ಟ್ ಅಟ್ಯಾಕ್ ಆಯ್ತು. ಎಷ್ಟು ಜನಕ್ಕೆ ಅನುಭವ ಇದು? ಅಕ್ಕಪಕ್ಕ ಕೇಳಿದ್ವಿ, ಅಕ್ಕಪಕ್ಕ ಎಲ್ಲ ಕೇಳಿದ್ವಲ್ಲ. ರಾತ್ರಿ ಚೆನ್ನಾಗಿದ್ದ, ಬೆಳಿಗ್ಗೆ ಮೋಷನ್ ಬಂದ, ಬಾತ್ರೂಮ್ ಬಂದ, ಅಲ್ಲೇ ಬಿದ್ದ, ಅಲ್ಲ ಬಾತ್ರೂಮ್ ಬಿದ್ದ, ಬಾತ್ರೂಮ್ ಹೋದ್ಮೇಲೆ ಯಾಕೆ ಬಾತ್ರೂಮ್ಗೂ ಹಾರ್ಟ್ ಅಟ್ಯಾಕ್ಗೂ ಹಾರ್ಟ್ಗೂ ಸಂಬಂಧ ಐತೆ ಗೊತ್ತಿದೆ ನಿಮ್ಗೆ? ಹಾ ನೋಡಿ, ಒಬ್ಬ ಮನುಷ್ಯ ಮಲಗಿದಾಗ ಶವಕ್ಕೆ ಸಮಾನ. ರಾತ್ರಿ ಮಲಗಿದಾಗ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗಿ ಆಗ್ತಿರುತ್ತೆ. ಈಗ ಓಡಾಡ್ತಿದ್ದೀನಲ್ಲ ನಾನು, ಯಾಕೆ ನನಗೆ ಎನರ್ಜಿ ಬರ್ತಿದೆ ಗೊತ್ತಾ? ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗ್ತಿರುತ್ತೆ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಪಾರ್ಟ್ ಏನು ಗೊತ್ತಾ? ನಿಂತ್ಕೊಂಡು ಮಾತಾಡಬಾರ್ದು, ಮಾತಾಡ್ಬೇಕಾದ್ರೆ ಓಡಾಡಬೇಕು, ಈ ಕಡೆ ಓಡಾಡಬೇಕು, ಪಾಠ ಮಾಡ್ತೇನೆ ಟ್ರೈನಿಂಗ್. ಕರೆಕ್ಟ್? ಯಾಕೆ ಅಂದ್ರೆ ನಿಮ್ಗೆ ಎನರ್ಜಿ ಲೆವೆಲ್ ಡಬಲ್ ಆಗುತ್ತೆ. ಇದಕ್ಕೆ ಇಷ್ಟೊಂದು ಕಷ್ಟಪಡ್ತೀನಿ. ಬಾತ್ರೂಮ್ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟಪಡ್ಬೇಕಲ್ಲ ಸರ್. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಫಾಸ್ಟ್ ಆಗ್ಬೇಕು. ಅದಕ್ಕೆ ಮೊದಲು ಮನೆಯಿಂದ ಹೊರಗಡೆ ಇರ್ತಿದ್ವು ಟಾಯ್ಲೆಟ್ ರೂಮ್ಸ್. ನೀವು ಸೋಂಬಿಟ್ರಿ ಇತ್ತ ಗಿಡಕ್ಕೆ ಹೋಗ್ತಿದ್ರು ಹೊಲಕ್ಕೆ. ಕರೆಕ್ಟಾ? ಇವಾಗ ಏನಾಗಿದೆ, ಅಟ್ಯಾಚ್ ಬಾತ್ರೂಮ್ ಆಗಿದೆ. ಅವತ್ತು ಎದ್ದು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿತ್ತು, ಮೋಷನ್ ಈಸಿಯಾಗಿ ಬರ್ತಿತ್ತು, ಇಂಡಿಯನ್ ಟಾಯ್ಲೆಟ್ ಇತ್ತು, ಪೊಸಿಷನ್ ಇತ್ತು. ಇವತ್ತೇನಾಗಿದೆ ಅಂದ್ರೆ ಎದ್ದ ತಕ್ಷಣ ಇನ್ನೂ ಕಣ್ಣೇ ಬಿಟ್ಟಿರಲ್ಲ. ಯಾಕಂದ್ರೆ ರಾತ್ರಿ 2 ಬಡಿಸೋ ತಿಂದಿರ್ತಾರೆ, 11 ಗಂಟೆಗೆ ತಿಂದಿರ್ತಾರೆ, ಆಗಿರಲ್ಲ. ರಾತ್ರಿ ಬಿಡು 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 ಅಂದಿರ್ತದೆ. ಜಲ್ದಿ ಹೋಗ್ಬೇಕಂದ್ರೆ ಬರಲ್ಲ. ಮೋಷನ್ ಪ್ರಾಬ್ಲಮ್ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಮೋಷನ್ಗೂ ಹಾರ್ಟ್ಗೂ ಲಿಂಕ್ ಇದೆ ಗೊತ್ತಾ? ನೀವು ಎದ್ದ ತಕ್ಷಣ ಮೋಷನ್ಗೆ ಹೋಗ್ತಿರಲ್ಲ, ಬರಲ್ಲ. ಏನ್ ಮಾಡ್ತೀವಿ ನಾವು? ಪ್ರೆಷರ್ ಹಾಕ್ತೀವಿ. ನ್ಯಾಚುರಲಿ ಸರ್ ಆಡು ಭಾಷೆಯಲ್ಲಿ ಮಾತಾಡೋದು. ಯಾಕಂದ್ರೆ ನಿಮ್ಗೆ ಮನಸ್ಸಲ್ಲಿ ಹೋಗ್ಬೇಕಂತಷ್ಟು. ಅದೆಲ್ಲ ಇಂಗ್ಲೀಷಲ್ಲಿ ಮಾತಾಡಿ ನನಗೆ ಬರಲ್ಲ. ಯಾಕೆಂದ್ರೆ ಆಡು ಭಾಷೆಯಿಂದನೇ ಕಲಿಸ್ಬೇಕು ಅನ್ನೋ ನನ್ನ ಉದ್ದೇಶ. ಅದರಲ್ಲಿ ಕನ್ನಡದಲ್ಲಿ ನಾವು ಮಾತಾಡಬೇಕು ಉದ್ದೇಶ. ಕರೆಕ್ಟಾ? ಯಾಕಂದ್ರೆ ನಾವು ಕನ್ನಡದ ಪ್ರಾಡಕ್ಟ್ಗಳು ತಗೊಂಡು ಹೋಗ್ತಿರೋದು ಹೊರಗಡೆ. ಕರೆಕ್ಟ್? ಯಾವಾಗ ಮೋಷನ್ ಟೈಟ್ ಆಗುತ್ತೆ, ನೀವು ಪ್ರೆಷರ್ ಆಗ್ತೀರಾ, ನಿಮ್ಮ ಬಾಡಿಯಲ್ಲಿ ಹೆಚ್ಚು ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ. ಫಾಸ್ಟ್ ಆದಾಗ ಅಪಧಮನಿ ಬ್ಲಡ್ ಹೋಗ್ತಿರುತ್ತೆ, ಬರ್ತಿರುತ್ತಲ್ಲ, ಆ ನರ್ವ್ಸ್ ಏನಿರುತ್ತೆ ಒಂದ್ಸರಿ ಈಚಿಗೆ ಬಿಡ್ತೀವಿ. ಅವಾಗ ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಅದಕ್ಕೆ ರಾತ್ರಿ ಚೆನ್ನಾಗಿದ್ದ, ಬೆಳಿಗ್ಗೆ ಬಾತ್ರೂಮ್ ಹೋಗೋದ್ಮೇಲೆ ಹಾಗಾದ್ರೆ ಹಾರ್ಟ್ ಚೆನ್ನಾಗಿರುತ್ತೆ. ಫಸ್ಟ್ ಏನ್ ಮಾಡೋದು ನಾವು? ಮೋಷನ್ ಕ್ಲಾರಿಟಿ ಇಟ್ಕೋಬೇಕು. ಚೆನ್ನಾಗೇ ಹೋಗ್ಬೇಕು ಮೋಷನ್. ಒಂದು ದಿವಸಕ್ಕೆ 2 ದಿವಸ ಮೋಷನ್ ಮಾಡಬೇಕು. ಒಂದು ದಿವಸ 2 ದಿವಸಕ್ಕೆ ಮೋಷನ್ ಹೋಗ್ಬೇಕು. ಆಯ್ತಾ? ಅದು ಈಸಿಯಾಗಿ ಬರಬೇಕು. ಮೊದಲೆಲ್ಲ ಹೇಳ್ತಿದ್ರು, ಅದನ್ನು ಹೇಳ್ತೀನಿ ಕೇಳಿ. ಮೊದಲು ಬೇಷನ್ಗೆ ಮೋಷನ್ ಹತ್ಕೊಂತಂದ್ರೆ ರೋಗ ಐತಿ ಅಂತ. ಬೇಷನ್ಗೆ ಮೋಷನ್ ಹತ್ಕೊಳ್ಳಿ ಹೋಗಿಲ್ಲ. ಸರಿನಾ? ನೋಡಿ, ಈ ಕಾರ್ಡಿಯೋ ಕಾಪ್ ಏನಿದೆ, ಈ ಒಂದು ಪ್ರಾಡಕ್ಟ್ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡುತ್ತೆ.
ಎರಡನೇದು ನಮ್ಮ ಹಾರ್ಟಲ್ಲಿ ಇರ್ತಕ್ಕಂಥ ನರ್ವ್ಸ್ ಬ್ಲಡ್ ಅಂತ ಡೈಲಿ ಬಡ್ಕೊಂತ ಇದೆ. ಕರೆಕ್ಟಾ? ನಮಗೆ ಸುಸ್ತಾದ್ರೆ ಮಲ್ಕೊಂತೀವಿ, ಮತ್ತೆ ಹಾರ್ಟಿಗೆ ಸುಸ್ತಾಗೋದು ಬೇಡ? ಸುಸ್ತಾಗ್ತದ? ಮತ್ತೆ ಅದಕ್ಕೆ ಏನ್ ಕೊಟ್ಟಿದ್ದೀವಿ ನಾವು ಇವತ್ತವರೆಗೂ ಹಾರ್ಟಿಗೆ? ನಮ್ಮ ಬಾಡಿ ಇರ್ತಕ್ಕಂಥ ಒಂದು ದೊಡ್ಡ ಅಂಗ ಅಂತ ಕರಿಬೋದು. ಕರೆಕ್ಟಾ? ನಮ್ಮ ಗಾಡಿಲಿ ಆಯಿಲ್ ಚೇಂಜ್ ಮಾಡಿಸ್ತೀವಿ ಅವಾಗ. ಯಾಕೆ? ಗಾಡಿ ಚೆನ್ನಾಗಿರ್ಲಿ, ಇಂಜಿನ್ ಮೈಲೇಜ್ ಬರಲಿ ಅಂತ. ಬಟ್ ನಮ್ಮ ಹಾರ್ಟ್ ಇರ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಇದನ್ನ ಯಾವಾಗ ಒಂದು ಸರ್ವಿಸ್ ಮಾಡಿಸ್ಬೇಕು ಹಾರ್ಟ್ನ. ನಾವು ಊಟ ಮಾಡ್ತೀವಿ, ತಿಂತೀವಿ, ಚಿಕನ್ ಮಟನ್ ಫಿಶ್ ಎಲ್ಲ ತಿಂತೀವಿ, ಬಟ್ ಆದ್ರೆ ಹಾರ್ಟಿಗೆ ಏನು ಬೇಕು ಅಂತ ಯಾವತ್ತ ತಿಳ್ಕೊಂಡಿದೀವ? ನೀವು ಕುಡೀರಿ ಫಸ್ಟ್ ಕಾರ್ಡಿಯಾಕ್ ಕಾಪ್ನ. ಯಾಕೆ ಗೊತ್ತಾ? ನೀವು ಚೆನ್ನಾಗಿದ್ರೆ ಪ್ರಪಂಚದಲ್ಲಿ ಎಲ್ಲರಿಗೂ ಚೆನ್ನಾಗಿ ಮಾಡ್ತೀರ. ನೀವೇ ಚೆನ್ನಾಗಿಲ್ಲ ಅಂದ್ರೆ, ನಾವೇ ಚೆನ್ನಾಗಿಲ್ಲ ಅಂದ್ರೆ ಕಾರ್ಡಿಯಾಕ್ ಕಾಪು ಅದ್ಭುತವಾದ ಪ್ರಾಡಕ್ಟ್. ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಸರ್ಜರಿ ಹೋಗ್ತಿದ್ರೆ ನನಗೆ ನೀವು ಪ್ರಾಡಕ್ಟ್ ಕೊಟ್ಟರು ಚೆನ್ನಾಗಾಗ್ತಾರೆ. ಯಾರಿಗೆ ಹಾರ್ಟ್ ಇದೆ ಎಲ್ರಿಗೂ? ಯಾರಿಗೆಲ್ಲ ಹಾರ್ಟ್ ಇದೆ ಅವರ ಹಾರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ, ಲೈಫಲ್ಲಿ ಇನ್ನೂ 100 ವರ್ಷ ಬದುಕಬೇಕು ಅಂದ್ರೆ ನಮ್ಮ ಕಂಪನಿ ಬಹಳ ಅದ್ಭುತವಾದಂತ ಕಾರ್ಡಿಯಾಕ್ ಕಾಪ್ನ ಕೊಟ್ಟಿದೆ. ಖಂಡಿತವಾಗ್ಲೂ ಕೊಡಿ, ತಗೊಳ್ಳಿ. ನೀವು ಯಾವುದೇ ಪೇಷಂಟ್ಗೆ ಯಾವುದೇ ಪ್ರಾಡಕ್ಟ್ ಕೊಡೋಕ್ಕಿಂತ ಮುಂಚೆ ಸುಮ್ಮನೆ ಈಗ 100 SP ಮಾಡ್ತೀರಾ, ಇಮ್ಯುನಿಟಿ ಕಾಪ್ ಕೊಡೋದು, ಕಾರ್ಡಿಯಾಕ್ ಕಾಪ್ ಕೊಡಿ, 3 ತಿಂಗಳು ಆ್ಯಡ್ ಮಾಡಿ, ಅವ್ರ ಲೈಫ್ ಚೆನ್ನಾಗಿರುತ್ತೆ. ಅರ್ಥ ಆಯ್ತು? ಅದೇ ರೀತಿ ಶುಗರ್ ಪೇಷಂಟ್ ಇರೋರಿಗೆ ಕಾರ್ಡಿಯಾಕ್ ಕಾಪ್ ಬೇಕು, ಅವ್ರಿಗೆ ಕೊಲೆಸ್ಟ್ರಾಲ್ ರಿಮೂವ್ ಮಾಡುತ್ತೆ. ಯಾರು ವೆಯ್ಟ್ ಲಾಸ್ ಆಗ್ತಾರೆ ಅವ್ರಿಗೆ ಕಾರ್ಡಿಯಾಕ್ ಕಾಪ್ ಬೇಕು. ಅರ್ಥ ಆಯ್ತು? ಬಹಳ ಅದ್ಭುತವಾದ ಪ್ರಾಡಕ್ಟ್ ಕಾರ್ಡಿಯೋ ಕಾಪ್, ಹಾರ್ಟಿಗೆ ಒಳ್ಳೆಯದು. ನೆಕ್ಸ್ಟ್ ಮಾಡೋದಾದ್ರೆ ಸರ್, ನೆಕ್ಸ್ಟ್ ಆರ್ಥೋಕಾಪ್. ಆರ್ಥೋಕಾಪ್ ಜ್ಯೂಸ್ ಅಲ್ಲಿ ಒಂದು ನೀರ್ಗುಂಡಿ ಅಂತ ಒಂದು ಇನ್ಗ್ರೀಡಿಯೆಂಟ್ ಇದೆ, ನೀರ್ಗುಂಡಿ ಅಂತ. ಅದ್ರದ್ದು ಅಡ್ಜೋಡ್ ಅಂತಿದೆ. ಅಡ್ಜೋಡ್ ಏನ್ ಮಾಡುತ್ತೆ? ಮುರಿದಿರ್ತಕ್ಕಂಥ ಮೂಳೆಗಳನ್ನ ಜಾಯಿಂಟ್ ಮಾಡುತ್ತೆ. ನೀವು ಯಾರ್ಯಾದ್ರು ಮೂಳೆ ಮುರಿದಿದ್ಯಾ ಆಕ್ಸಿಡೆಂಟ್ ಆಗಿ ಆರ್ಥೋಕಾಪ್ನ ಕೊಡ್ಬೋದು. ಯಾರ್ಯಾದ್ರು ಚಿಪ್ಪು ಚೇಂಜ್ ಮಾಡ್ಬೇಕಂತ ಹೇಳಿದಾರಾ, ಆರ್ಥೋಕಾಪ್ ಕೊಟ್ರೆ ಖಂಡಿತವಾಗ್ಲೂ ಅದೆಲ್ಲ ಹೇಳ್ತೀನಿ. ನಿಮ್ಗೆಲ್ಲ ಬಹಳ ಟೈಮ್ ಕೊಡೋಕ್ಕಿದ್ದವೆಲ್ಲ ನೀವು ಟ್ರೈನಿಂಗ್ ಕೊಡ್ಬೇಕಂದ್ರೆ. ಈ ಚಿಪ್ಪು ಇದೆಯಲ್ಲ, ಯಾರಿಗೆ ಮೊಣಕಾಲು ನೋವಿದೆ, ನೀವು ಫೀಲ್ಡಿಗೆ ಹೋಗ್ತಿರಲ್ಲ, ಮೊಣಕಾಲು ನೋವಿದೆ ಅಂತ ಮಾತ್ರ ಬರ್ತಾರೆ. ಕರೆಕ್ಟಾ? ಆ ಮೊಣಕಾಲು ನೋವಿದೆ ಅಂತ ಸುಮ್ಮನೆ ಆರ್ಥೋಕಾಪ್ ಕೊಟ್ಟು ಬರಬೇಡಿ. ಈ ಚಿಪ್ ಏನಿದೆ, ಲೆಫ್ಟು ರೈಟು ಫ್ರಂಟು ಬ್ಯಾಕ್ ನೋಡಿ ಅಲ್ಲಾಡ್ತಿದ್ಯಾ? ಈ ತರ ಅಲ್ಲಾಡ್ತಿದೆ ಅಂದ್ರೆ ಮೊಣಕಾಲು ನೋವು ಇಲ್ಲ ಅಂತ. ಅಲ್ಲಾಡ್ತಿಲ್ಲ ಅಂದ್ರೆ ಮೊಣಕಾಲು ನೋವು ಇದೆ ಅಂತ. ಯಾಕೆ ಗೊತ್ತಾ? ಇಲ್ಲಿ ಕಾರ್ಟಿಲೇಜ್ ಇರ್ತಿರುತ್ತೆ, ಇದನ್ನು ಆರ್ಟಿಫಿಷಿಯಲ್ ಗ್ರೀಸ್ ಅಂತಾರೆ. ಕರೆಕ್ಟಾ? ಈ ಕಾರ್ಟಿಲೇಜ್ ಏನಾಗುತ್ತೆ, 40 ವರ್ಷ ಆದ್ಮೇಲೆ, ವಯಸ್ಸಾದ್ಮೇಲೆ, ಓವರ್ ವೇಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ನಮ್ಮ ಇದು ಒತ್ತಡ ಬಹಳ ಬಿದ್ದಾಗ ಏನಾಗುತ್ತೆ, ಈ ಕಾರ್ಟಿಲೇಜ್ ಹೊರಗಡೆ ಬರುತ್ತೆ. ಈ ಹೊರಗಡೆ ಬಂದಾಗ ಏನಾಗುತ್ತೆ, ಈ ಮೂಳೆ ಚಿಪ್ ಇದೆಯಲ್ಲ, ಇದು ವರ್ಕ್ ಆಗಲ್ಲ, ಡ್ರೈ ಆಗ್ಬಿಟ್ಟಿರುತ್ತೆ, ಒಂಥರ ಸಿಮೆಂಟ್ ಆಗ್ಬೇಕಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಜನ ಏನ್ ಗೊತ್ತಾ, ಸ್ವಲ್ಪ ಮೊಣಕಾಲು ನೋವಿದೆ ಅಂದ್ರೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಸರಿ ಮಾಡ್ಕೊಳಲ್ಲ ಅಂತ ಹಿಂಗೆ ಹೇಳ್ಕೊಂಡು ಹೇಳ್ತಾರೆ. ಅವರಿಗೆ ಒಂದು ಮಂಡಿ ನೋವು ಆಗಿತ್ತು, ಆಪರೇಷನ್ ಮಾಡಿಸು ಡಾಕ್ಟರ್. ಮತ್ತೆ ಒಂದು ಮಂಡಿ ನೋವು ಸ್ಟಾರ್ಟ್ ಆದವರಿಗೆ ಮತ್ತೆ ಡಾಕ್ಟರ್ ಹೇಳ್ದ ಅದು ಆಪರೇಷನ್ ಮಾಡಬೇಕು ಅಂತೇಳಿ. ನಾನು ಹೋಗಿ ಇದೇ ಆರ್ಥೋಸಿಕ್ ಕಾಪ್ ಕೊಟ್ಟೆ, ಚೆನ್ನಾಗಿದೆ. ನೋಡಿ, ಆರ್ಥೋಕಾಪ್ ಜ್ಯೂಸ್ ಏನಿದೆ, ಮೂಳೆ ಮುರಿದಿದ್ರು ಕೊಡ್ಬೋದು, ಮೊಣಕಾಲು ಚಿಪ್ಪಿಗೆ ಕೊಡ್ಬೋದು, ಸ್ಪೈನಲ್ ಕಟ್ ಪ್ರಾಬ್ಲಮ್ ಇದ್ರು ಕೊಡ್ಬೋದು. ಆರ್ಥೋಕಾಪ್ನ ರೊಮ್ಯಾಟಿಕ್ ಆರ್ಥೈಟಿಸ್, ಸಂಧಿವಾತ ಅಂತ ಕೇಳಿ, ರೊಮ್ಯಾಟಿಕ್ ಆರ್ಥೈಟಿಸ್ ಕರೆಕ್ಟಾ? ಸಂಧಿವಾತಕ್ಕೂ ಕೂಡ ಈ ಪ್ರಾಡಕ್ಟ್ನ ಕೊಡಬಹುದು. ಫಸ್ಟ್ ಆಫ್ ಆಲ್ ಆರ್ಥೋ ಪ್ರಾಬ್ಲಮ್ಗೆ, ಮೊಣಕಾಲು ಚಿಪ್ಪಿಗೆ ಗೊತ್ತಾಯ್ತು ನಿಮಗೆ, ಅವಾಗ ಏನ್ ಮಾಡ್ಬೇಕು, ನೀವು ಇಲ್ಲಿ ನರ್ವ್ಸ್ ಇರ್ತವೆ, ಇಲ್ಲಿ ಆ ನರ್ವ್ಸ್ನ ಇಟ್ಬಿಡೋದು ಅಪ್ಪ ಅಂತಾರೆ. ಇದೆಲ್ಲ ನಿಮಗೆ ನಾಡಿ ಥೆರಪಿ ಅಂತ ನಾನು ಮಾಡ್ತೀನಿ ಒಂದ್ಸರಿ. ಇವಾಗ ನೆಕ್ಸ್ಟ್ ಒಂದು ಟ್ರೈನಿಂಗಲ್ಲಿ ಒಂದೇ ಟ್ರೈನಿಂಗ್ ಕೊಡ್ತೀನಿ, ಆಯ್ತಾ? ನಾಡಿ ಹಿಡಿದ್ರೆ ಸಾಕು, ನಾನು ನಿಮ್ಮಲ್ಲಿ ಏನೇನು ಪ್ರಾಬ್ಲಮ್ ನಾನು ಹೇಳ್ತೀನಿ. ನೀವು ಯಾರು ನಾಡಿ ಥೆರಪಿಯಲ್ಲಿ ನೀವು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಏನು ರೋಗ ಇದೆ ಅನ್ನೋದು ನೀವೇ ಐಡೆಂಟಿಫೈ ಮಾಡ್ಬೋದು, ವಿತೌಟ್ ರಿಪೋರ್ಟ್, ವಿತೌಟ್ ಸರ್ಟಿಫಿಕೇಶನ್. ಆಯ್ತಾ? ಯಾಕೆ ಗೊತ್ತಾ, ನನ್ನ ಟೀಮಲ್ಲಿ ಇವತ್ತು ಚಾಂಪಿಯನ್ ಬಂದಿರೋದು ನಾನು. ನಾಡಿ ಥೆರಪಿ ಕಲಿಸಿದ್ದೀನಿ, ಪ್ರಾಡಕ್ಟ್ ಟ್ರೈನಿಂಗ್ ಕಲಿಸಿದ್ದೀನಿ, ಕಟ್ಲೆ ಕುಡಿತಾರ ಪ್ರಾಡಕ್ಟ್ ಮಾಡ್ತಿದ್ದಾರೆ. ನೋಡಿ, ಪ್ಲಾನರ್ಸು ಬರ್ತಾರೆ, ಎಲ್ಲರೂ ಪ್ಲಾನರ್ಸ್ ಆಗಲ್ಲ. ಆಯ್ತಾ? ಭಾಳ ಜನ ಗೊತ್ತಾ, ನೀವು ಹೋಗ್ತಿದ್ದೀರಾ ಮಾರ್ಕೆಟಿಗೆ ಪ್ರಾಡಕ್ಟ್ ಕೊಡ್ಲಿಕ್ಕೆ, ಇಲ್ಲ ಐಡಿ ತರಲಿಕ್ಕೆ. ನೋಡಿ, ಒಬ್ಬ ವ್ಯಕ್ತಿಗೆ ಐಡಿ ಬರ್ತಿಲ್ಲ ಅಂದ್ರೆ ಕಾರಣ ಏನು ಗೊತ್ತಾ? ಒಂದು ಐಡಿ ಮೇಲೆ ಹೋಗ್ತಿದ್ದಾರೆ ಪ್ರಾಡಕ್ಟ್ಗೆ,
ಗೊತ್ತಿಲ್ಲ. ಎರಡನೇದು ಪ್ರಾಸ್ಪೆಕ್ಟಿಂಗ್ ಬಹಳ ಮಾಡಿಲ್ಲ. ನಿಮ್ಗೆ ಒಳ್ಳೆ ಕ್ಲೋಸಿಂಗ್ ಬರಬೇಕಾ, ಈಗ ಎಲ್ಲದರಲ್ಲೂ ಮಾಸ್ಟ್ರು ಆಗಲೇಬೇಕು. ನಿಮಗೆ ಜನ ಮಾತು ಕೇಳಬೇಕಾ, ನಿಮ್ಮ ಹತ್ರ 3 ಇರಬೇಕು. ಏನು ಗೊತ್ತಾ, ಒಂದು ಚೆಕ್ ಇರಬೇಕು ಕಂಪ್ನಿಲಿ, ಒಳ್ಳೆ ಚೆಕ್ ತೊಗೊಂಡಿರ್ಬೇಕು ನೀವು ಕಂಪ್ನಿಲಿ. ಎರಡನೇದೇ ಗೊತ್ತಾ, ನಿಮ್ಮ ಹತ್ರ ಒಂದು ಬ್ರಾಂಡೆಡ್ ಕಾರ್ ಇರಬೇಕು. ಈ ಸಿಸ್ಟಮ್ ಹೇಳೋದು. ಮೂರನೇದೇ ಗೊತ್ತಾ, ನಿಮಗೆ ಈ ಕಂಪ್ನಿಲಿ ಫಾರಿನ್ ಟ್ರಿಪ್ಸ್ ಏನಾದರೂ ಮಾನ್ ಸನ್ಮಾನ ಆಗಿರ್ಬೇಕು. ಈ ಥರ ಗ್ರಾಂಡ್ ಎಂಟ್ರಿ ವಿಡಿಯೋ ಇರಬೇಕು. ಅವಾಗ ಜನ ನಿಮ್ಮ ಮಾತು ಕೇಳ್ತಾರೆ. ನೀವಿನ್ನ ಮೊದಲ ಹೆಜ್ಜೆಗೆ ಬಂದಿದ್ದೀರಾ, ಎಲ್ಲ ಫ್ರೆಶರ್ಸ್ ಇದ್ದೀರಾ, ಭಾಳ ಜನ ಇನ್ನು ಇವತ್ತು ಬಂದವರು ಇದ್ದೀರಾ, ಕರೆಕ್ಟಾ? ಫಸ್ಟ್ ರ್ಯಾಂಕ್ ಆದವರು ಇದ್ದೀರಾ, ಕರೆಕ್ಟಾ? ನೀವು ಹೋಗ್ಬಿಟ್ಟು ಈಗ ಏನ್ ಮಾಡ್ತೀರಾ, ಫಸ್ಟು ದಾರಿ ಹೋಗೋರ್ನ, ಅಕ್ಕಪಕ್ಕದವ್ರನ್ನ, ಅವ್ರನ್ನ ಹುಡ್ಕೋದು, ಫೇಸ್ಬುಕ್ಕಲ್ಲಿ ಹುಡ್ಕೋದು, ಕಾಂಟ್ಯಾಕ್ಟ್ ಮಾಡ್ತೀರಿ, ಕರೆಕ್ಟಾ? ನೀವು ಫಸ್ಟ್ ಏನ್ ಮಾಡ್ಬೇಕು, ರಿಲೇಟಿವ್ಸ್ನ ಟಚ್ ಮಾಡ್ಬೇಕು, ಹಾಟ್ ಲಿಸ್ಟ್ ಅಂತ ಕರಿತೀವಿ, ಕರೆಕ್ಟಾ? ನಿಮ್ಮ ಮಾತು ರಿಲೇಟಿವ್ಸ್ ಕೇಳಬೇಕಾದ್ರೆ ನೀವೇನಾದ್ರೂ ಅಚೀವ್ಮೆಂಟ್ ಆಗಿರ್ಬೇಕಲ್ಲ. ಬಟ್ ನೀವು ಅಚೀವ್ಮೆಂಟ್ ಆಗಬೇಕು ಅಂದ್ರೆ ನಿಮ್ಮ ಹತ್ರ ಏಕ್ದಮ್ ಫಸ್ಟ್ ರ್ಯಾಂಕ್ ಆಗ್ಲಿಕ್ಕೆ ಜನ ಸಿಗಲ್ಲ. ನೀವೇನ್ ಮಾಡ್ಬೇಕು ಗೊತ್ತಾ, ಹೋಮ್ ಮೀಟಿಂಗ್ ಮಾಡ್ಬೇಕು. ನಿಮ್ಮ ರಿಲೇಷನ್, ಬಂಧು ಬಳಗ ಅವ್ರನ್ನೆಲ್ಲ ಕೂರಿಸ್ಕೊಂಡು, 5 ಜನ ಎಲ್ಲಾದ್ರೂ ಕೂರಿಸ್ಕೊಂಡು ಹೋಮ್ ಮೀಟಿಂಗ್ ಮಾಡ್ಬೇಕು. ಹೋಮ್ ಮೀಟಿಂಗ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನೀವು ಪ್ರಾಡಕ್ಟ್ ಬಗ್ಗೆ ಮಾತ್ರ, ಹೆಲ್ತ್ ಅವೇರ್ನೆಸ್ ಬಗ್ಗೆ ಮಾತ್ರ ಮಾತಾಡ್ಬೇಕು. ಅಲ್ಲಿ ನಿಮ್ ಪ್ರಾಡಕ್ಟ್ ಏನಾಗುತ್ತೆ, ಸೇಲ್ ಆಗುತ್ತೆ, ಕರೆಕ್ಟಾ? ಯಾರಿಗೂ ಸಮೇತ DP ಪ್ರಾಡಕ್ಟ್ ಕೊಡ್ಬೇಡಿ. ಮೇಡಮ್ ಹೇಳಿದ್ರು DP ಕೊಟ್ಟೆ ಅಂತ, ಕರೆಕ್ಟಾ? ನಮ್ಮ ಕಂಪ್ನಿಗೆ 70,000 ರೂಪಾಯಿ DP ಪ್ರಾಡಕ್ಟ್ ಅಂದ್ರೆ 1 ಲಕ್ಷ MRP ಆಗುತ್ತೆ, ನೀವು ಅಂಡಮಾನ್ ಹೋಗ್ಬೋದು ಅಂತ ಹೇಳಿದ್ರು, ಕರೆಕ್ಟಾ? ಮತ್ತು ನೀವು DP ಕೊಟ್ಟರೆ ನಿಮ್ಗೆ ಏನಾಗಿ ಉಳಿತು, ನೀವೇ ದುಡ್ಡು ಕೊಟ್ಟು ಅಂಡಮಾನ್ ಹೋಗೋದಾಯ್ತು, ಕರೆಕ್ಟಾ? ಸರ್, ಅಂಡಮಾನ್ ಟ್ರಿಪ್ ಕೊಟ್ಟಿರೋದು MRPಗೆ ಪ್ರಾಡಕ್ಟ್ ಖಾಲಿ ಮಾಡಿ ಅಂತ ನೋಡಿ. ಕಂಪ್ನಿ ಎಷ್ಟು ಟ್ರಿಕ್ಸ್ ಉಪಯೋಗಿಸಿದೆ. ನೀವು ಫೀಸ್ ಕಟ್ಟಿ 5,000, 7,000, 8,000, 10,000 ಫೀಸ್ ಕಟ್ಟಿ ಟ್ರೈನಿಂಗ್ ತಗೊಂತಿದ್ದೀರಾ. ನೀವು ಬಂದು ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ಕೊಂಡು ಊರಿಂದ ಊರಿಗೆ ಬಿಟ್ಟು ಎಲ್ಲ ಕೂತ್ಕೊಂಡು ಕಲಿತು ಮನೆ ಮಕ್ಕಳು ಎಲ್ಲ ಬಿಟ್ಟು ಇವತ್ತು ಕಂಪ್ನಿಗೆ ಬಂದು ಕಲಿತಿದ್ದೀರಾ, ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊತಿದ್ದೀರಾ. ನೀವ್ಯಾಕೆ ತಗೊಂಡು DP ಕೊಡ್ತೀರಾ? ಕಂಪ್ನಿ DPಗೆ ಪ್ರಾಡಕ್ಟ್ ಮಾರೋಯ್ತಲ್ಲ, MRP ಅಂತ ಯಾಕೆ ಇಡ್ಬೇಕಾಯ್ತು? ರೇಟ್ ಅಂತಾರೆ. ರೇಟ್ ಯಾಕಂತಾರೆ ಗೊತ್ತಾ ಮೇಡಮ್ರೆ, ನಮ್ಮ ಕಂಪ್ನಿ ಇರ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ 8 ರಿಂದ 10 ಇಂಗ್ರೀಡಿಯೆಂಟ್ಸ್ ಇದಾವೆ. ಒಂದು 200 ರೂಪಾಯಿ ಅಂದ್ರೂ ಒಂದು ಪ್ರಾಡಕ್ಟ್ 2,000 ರೂಪಾಯಿದಲ್ಲಿ ಆಗಲ್ಲ. ಒಂದು ಇನ್ನೂ ಈಸಿಯಾಗಿ ಹೇಳ್ಬೋದು ರೇಟ್ ಭಾಳ ಅಂದ್ರೆ, ಸರಿನಾ? ಅದೆಲ್ಲ ಅಬ್ಜೆಕ್ಷನ್ ಹೇಳಿದ್ರೆ ಬರುತ್ತೆ, ಸಂತೋಷ ನಾಳೆ ಹೇಳ್ತಾರೆ, ನನ್ನ ಅವಶ್ಯಕತೆ ಇಲ್ಲ, ಹೌದಾ? ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಮಾರ್ಕೆಟ್ ಅಲ್ಲಿ ಆಡಿ ತಗೊಂಡೋಗಿದ್ದಾರೆ, ಹಾರ್ಟ್ ತಗೊಂಡೋಗಿದ್ದಾರೆ. ಆಡಿಗಿರೋ ವ್ಯಾಲ್ಯೂ ಆಡಿಗಿರುತ್ತೆ, ಹಾರ್ಟ್ ಆಗಿರೋ ವ್ಯಾಲ್ಯೂ ಆಡಿಲ್ ಕೂತ್ಕೊಂಡು ಹೋದ್ರೆ ಹಂಸ ಇರಿಸೋರು ಗೊತ್ತಾಗಲ್ಲ. ಆಟೋದಲ್ಲಿ ಹಂಸ ಇರಿಸೋ ಆಕಾಶ ಭೂಮಿ ಒಂದಾಗುತ್ತೆ. ಈಗ ಹೇಳಿ ಮೇಡಮ್, ನೀವು ಹಾಡಿಲ್ ಹೋಗಿ ಇಷ್ಟಪಡ್ತೀರೋ ಆಟೋದಲ್ಲಿ ಹೋಗಿ ಇಷ್ಟ? ನಮ್ಮ ಪ್ರಾಡಕ್ಟ್ ಅಷ್ಟೇ ಮೇಡಮ್. ಸುಮ್ಮನೆ ಮಾರ್ಕೆಟ್ ಅಲ್ಲಿ 20 ರೂಪಾಯಿಗೂ 30 ರೂಪಾಯಿಗೂ 50 ರೂಪಾಯಿಗೂ 100 ರೂಪಾಯಿಗೂ ಪ್ರಾಡಕ್ಟ್ ಸಿಗುತ್ತೆ, ರಿಸಲ್ಟ್ ಬರಲ್ಲ. ಸುಮ್ಮನೆ ಕುಡಿ ನಡಿ ಅಂತಾರೆ. ಆದ್ರೆ ನಮ್ಮ ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಾಗುತ್ತೆ. ಅದಕ್ಕೆ ನಮ್ಮ ಪ್ರಾಡಕ್ಟ್ ರಿಸಲ್ಟ್ ಇದೆ, ಅದಕ್ಕೆ ಕಾಸ್ಟ್ ಹೇಳಲ್ಲ ಸರ್. ಸಿಂಪಲ್ ಆಗಿ ಹೇಳಿ, ಯಾಕೆ ಮೈ ಪರ್ಚ್ಕೊಂಡು ಇದು ಕಾಸ್ಟ್ಲಿ ಅಂತೂ DP ಕೊಡೋದು, ಕಾಸ್ಟ್ಲಿ ಅಂತೂ ID ಮಾಡೋದು. ನಾನು ಐಡಿನೇ ಮಾಡಲ್ಲ ಯಾರಿಗೂ. ಫಸ್ಟು ಯಾರಿಗೆ ಎಲ್ಲ ನಾವು ಪೇಷಂಟ್ಗೆ ಆಗಲಿ ಯಾರಿಗೆ ಜನಗಳಿಗೆ ಪ್ರಾಡಕ್ಟ್ ಕೊಡೋಕೆ ಹೋದ್ರೆ, ಜಾಬ್ ಆಪರ್ಚುನಿಟಿ ತಗೊಂತಿಲ್ಲ ಅಂದ್ರೆ ಖಂಡಿತವಾಗ್ಲೂ ID ಮಾಡಲ್ಲ. ಖಂಡಿತವಾಗ್ಲೂ ನಾನು MRP ಪ್ರಾಡಕ್ಟ್ ಕೊಡ್ತೀನಿ. 10,000 ರೂಪಾಯಿ ಪ್ರಾಡಕ್ಟ್ ನನ್ನ ಕೈಯಿಂದ ಹೋಯ್ತು ಅಂದ್ರೆ 2,000 ರೂಪಾಯಿ ಬಂದು ನನ್ನ ಜೋಗಿ ಹೋಯ್ತು. ಸ್ಪಾಟ್ ಲಾಭ. ಒಂದು ನಮ್ಮ ಕಂಪ್ನಿ 20% ರಿಟೇಲ್ ಪ್ರಾಫಿಟ್ ಇಟ್ಟಿದೆ, ಕರೆಕ್ಟಾ? ಮತ್ತೆ ಯಾಕೆ ಇಟ್ಟಿದೆ 20%? ಇನ್ಕಮ್ ನಾವು ಹೇಳ್ತೀವಲ್ಲ, ರಿಟೇಲ್ ಪ್ರಾಫಿಟ್ 20%. ಯಾರಿಗೋಸ್ಕರ ಇಟ್ಟಿರೋದು? ನಿಮ್ಮ ಖರ್ಚಿರುತ್ತೆ. ಇಲ್ಲಿಂದ ಹೋಗಿರ್ತೀರಾ ಬೈಕ್ ಹಾಕೊಂಡು, ಪೆಟ್ರೋಲ್ ಹಾಕೊಂಡು, ಬಸ್ ಕಾರು ತಗೊಂಡು ಊರಿಂದ ಊರಿಗೆ ಹೋಗಿರ್ತೀರಾ. ಊರಿಂದ ಊರಿಗೆ DP ಕೊಟ್ಟು ಬಂದು ನಿಮ್ಗೇನು ಬರುತ್ತೆ? MRP ಕೊಡಿ. ನಿಮ್ಮ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೊಳ್ಳಿ. ಜನರಲ್ ಮೈಂಡ್ ಸೆಟ್ ಅಲ್ಲ. ನಮ್ಮ ಮೈಂಡ್ ಸೆಟ್ ಏನು ಗೊತ್ತಾ, ನಮ್ಮ ಜೋಬಲ್ಲಿ ದುಡ್ಡಿಲ್ಲ ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿ ಜೋಬಲ್ಲಿ ದುಡ್ಡಿಲ್ಲ, ಕೇಳಲ್ಲ ಸರ್? ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ ಸರ್. ಫಸ್ಟು ನಮ್ಮ ನಾನು ಯಾರು ಈ ಥರ ಕ್ವಶನ್ ಕೇಳೋದಿಲ್ಲ. ನಾನು ನಿಜವಾಗ್ಲೂ ಹೇಳ, ಕಂಪ್ನಿ MD ಹೆಸರು ಹೇಳಲ್ಲ, ಕಂಪ್ನಿ ಹೆಸರು ಹೇಳಲ್ಲ. ನಾನು ಒಂದು ಹೆಲ್ತ್ ಅವೇರ್ನೆಸ್ ಮೀಟಿಂಗ್ ಹೋಗ್ತಿದ್ದೀನಿ, ಇಲ್ಲಾಂದ್ರೆ ಹೋಮ್ ಮೀಟಿಂಗ್ ಅಂದ್ರೆ ಕಂಪ್ನಿ ಹೆಸರು 20 ಜನ 30 ಜನ ಕೂತ್ಕೊಂಡಿದ್ರೆ ಅವ್ರಿಗೆ ಸುಮ್ಮನೆ ಕಾಲು ನೋವು ಐತೆ ಇಂತಾಗ, ಮಂಡಿ ನೋವು ಐತೆ ಇಂತಾಗ, ಶುಗರ್ ಐತೆ ಇಂತಾಗ, ಆಯುರ್ವೇದ ನಮ್ದು ಅಷ್ಟೇ. ಏನೋ ನಾವು ಹುಳ ಬಿಡ್ತೀವಿ ಜನಗಳಿಗೆ. ನಮ್ಮ ಕಂಪ್ನಿ ಚಿಕ್ಕಮಂಗ್ಳೂರಿಗೆ ಐತಿ, ನಮ್ಮ MDಗೆ ಅವಾರ್ಡ್ ಬಂದೈತಿ, ನಮ್ಮ MD ಹಿಂಗೆ, ನಮ್ಮ ಕಂಪ್ನಿ ಸ್ಕೂಲ್ ಐತೆ. ಪ್ರಾಡಕ್ಟ್ ಮಾರ್ಲಿಕ್ಕೆಲ್ಲ ಬೇಕಿಲ್ಲ ಸರ್. ಪ್ರಾಡಕ್ಟ್ ಮಾಡಲಿಕ್ಕೆ, ಪ್ರಾಡಕ್ಟ್ ಜನಗಳಿಗೆ ಕೊಡಲಿಕ್ಕೆ ಇದೆಲ್ಲ ಮಾಹಿತಿ ಬೇಕಿಲ್ಲ. ನಾನು ಹೇಳಕ್ ಮಾತ್ರ ಬೇಕು.
ಡಾನರ್ಸ್ಗಳು ತರಕ್ಕೆ ಮಾತ್ರ ನಮಗೆ ಎಲ್ಲ ಬೇಕು. ಪ್ರಾಡಕ್ಟ್ ಮರಕ್ಕೆ ನಮ್ಮ ಹತ್ರ ಪ್ರಾಡಕ್ಟ್ನ ಹೇಳಿದ್ರೆ ಸಾಕು. ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಇಷ್ಟು ಗೊತ್ತಿದ್ರೆ ಸಾಕು. ನಮ್ಮ ಕಪಿಲ್ ವಿಜಯ ಮಾತ್ರ ಕಾರ್ ತಗೊಂಡಿದ್ದಾರೆ. ಕಾರ್ 7ನೇ ರ್ಯಾಂಕ್ ಅಚೀವ್ಮೆಂಟ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಒಂದು 30 ರಿಂದ 50 ಲಕ್ಷ ಪ್ರಾಡಕ್ಟ್ನ MRP ಸೇಲ್ ಮಾಡಿ. ನಿಮ್ಮ ಇನ್ಕಮ್ ಎಷ್ಟು ಅಂದ್ರೆ ಕಂಪ್ನಿಲಿ ಬಂದಿರೋದು ಎಷ್ಟು ಗೊತ್ತ ಅವ್ರಿಗೆ? ಕಂಪ್ನಿಯಿಂದ ಬಂದಿರೋದು 6 ರಿಂದ 7 ಲಕ್ಷ. ಎಷ್ಟು? 6 ರಿಂದ ರಿಟೇಲ್ ಪ್ರಾಫಿಟ್ 10 ಲಕ್ಷ ತಗೊಂಡಿದ್ದಾರೆ. 10 ಲಕ್ಷ ರಿಟೇಲ್ ಪ್ರಾಫಿಟ್ ಸರ್. ಅದಕ್ಕೆ ಸರ್ ಧೈರ್ಯವಾಗಿ ಕಾರ್ ತಗೊಂಡ್ರು. ನೆಕ್ಸ್ಟ್ ಸರ್ 15 ಲಕ್ಷದ ಕಾರ್ ತಗೊಂಡ್ರು. ಕರೆಕ್ಟ್ ಅಲ್ಲ? 15 ಸಾವಿರ ಹಾಕಿ 15 ಲಕ್ಷದ ಕಾರ್ ತಗೊಂಡ್ರು. ಕರೆಕ್ಟ್ ಸರ್? ನಾವೇನ್ ಮಾಡ್ತಿದ್ವಿ? ಬೈಕ್ ಹಾಕೊಂಡು ಪೆಟ್ರೋಲ್ ಹಾಕೊಂಡು ಎಲ್ಲ ಕಲಿತು ಟ್ರೈನಿಂಗ್ ಬಂದು ಫೀಸ್ ಕಟ್ಟಿ ಹೋಗಿ DP ಕೊಟ್ರೆ ಏನು ಬರುತ್ತೆ? ಅವ್ರ ಪ್ರಾಡಕ್ಟ್ ನೀವು ಹೋಗಿರ್ತೀರಾ, ಎಲ್ಲ ಕುತ್ಕೊಂಡಿರ್ತೀರಾ, ಅವ್ನಿಗೆ ಪ್ರಾಡಕ್ಟ್ ಬೇಕು ಅಂತ ನಿಮಗೆ ಕರ್ಸಿರ್ತಾನೆ. ಏನೋ ಒಂದು ಪ್ರಾಡಕ್ಟ್ ಬೇಕು ಅಂತ ನೀವೇನ್ ಮಾಡ್ತೀರಾ? 100 ಸ್ಪಿಂದಲ್ಲಿ ಏನಾಗ್ತಾನೆ ಅಂತೇಳಿ ಲೇಟಿಗೆ ಸೊನ್ನೆ ಗುಂಡು ಹಾಕಿ ಇತ್ಲ ಬಂದು ಇಡೀ ಬಸ್ ಸ್ಟ್ಯಾಂಡ್ ಬರುತ್ತೆ. ಅವನ ಕೆಳಗೆ ಪೈಸೆ ಒತ್ತಿರುತ್ತೆ. ಈ ಸೊನ್ನೆ ಹಿಂದೆ ಇಟ್ಲಾಗ ಬಿಡಯ್ಯ, ಕೆಳಗೆ ಒತ್ತಿರ್ತಾರೆ. ಅದಕ್ಕೆ ನೋಡಿ ನಾವು ಏನ್ ಮಾಡ್ತಿದೀವಿ ಗೊತ್ತಾ? ಫೇಸ್ ಇಸ್ ಇಂಡೆಕ್ಟ್ ಆಫ್ ಮೈಂಡ್ ಅಂತ ಕರಿತಾರೆ. ನಾವು ಫಸ್ಟ್ ಫೇಸ್ ನ ಅಬ್ಸರ್ವ್ ಮಾಡಬೇಕು. ಆ ವ್ಯಕ್ತಿ ಏನಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ, ನಮ್ಮ ಎದುರುಗಡೆ ಕೂತ್ಕೊಂಡಾನೆ, ಫ್ರಾಡ್ ಬಗ್ಗೆ ಕೇಳಕ್ ಬಂದನೋ ಫ್ರಾಡ್ ಬಗ್ಗೆ ಕೇಳಬಹುದು. ಫಸ್ಟ್ ನೀವು ಅದನ್ನ ಅನಾಲಿಸಿಸ್ ಮಾಡಿ. ಕೆಳಗೆ ಹೋಗ್ತೈತೆ ಕೈಲಾಗ ಫಸ್ಟ್ ತಗೊಂಡು ಹೋಗ್ತಾ ಅವ್ರಿಗೆ ಖುಷಿ ಸೊನ್ನೆ ಉಂಟಾಗಿ 3 ವಾರ ಮಾತಾಡ್ತಾರೆ. ಏನು ಹೇಳಬೇಡಪ್ಪ, ನೋಡಿ ಬಿಸ್ನೆಸ್ ಎಲ್ಲಿ ನಾವು ತರಬೇಕು, ಹೆಂಗ್ ತರಬೇಕು ಅಂದ್ರೆ ಪ್ರಾಕ್ಟೀಸ್ ಉಪಯೋಗಿಸ್ಬೇಕು, ಟೆಕ್ನಿಕ್ಸ್ ಇರಬೇಕು. ಎರಡನೇ ಕ್ಲಾರಿಟಿ ಕೊಡಿ, ಇಲ್ಲ ಕನ್ಫ್ಯೂಸ್ ಮಾಡಿ. ನೋಡಿ 2 ಆಪ್ಷನ್ ಹೇಳಿದ್ರು. ಏನೋ ಕ್ಲಾರಿಟಿ ಕೊಡಿ. ನಮ್ಮ ಪ್ರಾಡಕ್ಟ್ ಲಿಂಕ್ ಐತೆ ಪಕ್ಕ ಚೆನ್ನಾಗುತ್ತೆ, ಕ್ಲಾರಿಟಿ ಕೊಡಿ. ಇನ್ಫ್ಲೂಯೆನ್ಸ್ ಅಂತ ಮಾತಾಡಿರ್ಬೇಕ್ರೆ ಗೊತ್ತಿಲ್ವಾ? ಕನ್ಫ್ಯೂಸ್ ಮಾಡಿ. ನಾವು ನಮ್ದು ತಗೋಬಾರ್ದು, ಬೇರೆ ಹೊರಗಡೆ ತಗೋಬಾರ್ದು. ಜೀವನ ಪೂರ್ತಿ ಕನ್ಫ್ಯೂಷನ್ ಇರ್ಬೇಕು. ನನಗೆ ಮಾಡಬಾರ್ದು. ಫಸ್ಟ್ ನೀಟಾಗಿ ಹೇಳ್ತೀನಿ ಹಿಂಗಿರುತ್ತೆ ಅಂತ. ಅವ್ನು ಸ್ವಲ್ಪ ಮಾತಾಡ್ತಾರೆ ಗೊತ್ತಾಗ್ಬಿಡುತ್ತೆ ನನಗೆ, ಈ ವ್ಯಕ್ತಿ ಹೆಂಗೆ, ವೀಕ್ನೆಸ್ ಏನು, ಇವೇನು ಅಂತ. ಆಯ್ತಾ? ಲಾಸ್ಟ್ ಒಂದು ತಗೊಂಡಿಲ್ವಾ, ನಮಗೂ ಸ್ವಲ್ಪ 3 ಗಂಟೆ ಮಾತಾಡಿ ಗಂಟೆ ಹೋಗಿರಂತ ನನ್ನ ಮಗನಿಗೆ ಇಟ್ಟು ಹೋಗ್ಬೇಕು ಅಂತ ನೋಡಿ ಲಾಸ್ಟ್ ಏನ್ ಮಾಡ್ತೀವಿ ಸರ್? ಕನ್ಫ್ಯೂಸ್ ಮಾಡ್ಬಿಡ್ತೀವಿ. ಕನ್ಫ್ಯೂಸ್ ಏನ್ ಮಾಡ್ತೀವಿ?